ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತೊಂದು ಕನ್ಸ್ಟ್ರಕ್ಷನ್ ನಡೀತಾ ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ವಿಚಾರ ನಿಮಗೆ ಕಲಿಯೋದಕ್ಕೆ ಸಿಗುತ್ತೆ. ಆ ವಿಚಾರಗಳನ್ನು ತೋರಿಸ್ಕೊಡ್ತೀನಿ. ಓಂ ಅನಘಾಯ ನಮಃ. ಬನ್ನಿ, ಇಲ್ಲಿ ಬನ್ನಿ. ಇದು ಪಶ್ಚಿಮ ವಾಯುವ್ಯದ ಬಾಗಿಲು. ಪಶ್ಚಿಮ ವಾಯುವ್ಯದ ಎಂಟ್ರಿ ಆಗ್ತಾ ಇದೆ. ಈ ಬಾಗಿಲಿಂದ ನಾವು ಎಂಟ್ರಿ ಆಗ್ತೀವಿ. ಇದು ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಆದರೂ ಸಹಿತ ಇಲ್ಲಿ ವಾಸ್ತುವನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಾಗಿಲು, ಇಲ್ಲಿಂದ ಒಳಗೆ ಬರ್ತೀವಿ. ಇದು ಬಾತ್ರೂಮ್ ಮತ್ತು ಟಾಯ್ಲೆಟ್ ವಾಯವ್ಯದಲ್ಲಿ ಇರಬೇಕನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲಿ ಓಕೆ ಆಗ್ತಾ ಇದೆ. ಅದೇ ರೀತಿ ನೀವು ಬೆಡ್ರೂಮ್ ಅಂತ ಬಂದಾಗ ಬೆಡ್ರೂಮ್ಗಳು ಸಹಿತ ನಿಮಗೆ ನೋಡಿ, ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇದೆ, ಆಗ್ನೇಯದಲ್ಲಿ ಕಿಚನ್ ಇದೆ. ಇದು ಲಿವಿಂಗು. ಈ ಲಿವಿಂಗಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಈ ವಿಂಡೋ ಈಶಾನ್ಯದಲ್ಲಿ ಬರ್ತಾ ಇದೆ, ಮತ್ತು ಈ ಹಾಲ್ ಕೂಡ ಈಶಾನ್ಯದಲ್ಲಿ ಬರ್ತಾ ಇದೆ. ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಆದರೂ ಸಹಿತ ಇದನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಭಾಳ ಕಾಂಪ್ಯಾಕ್ಟ್ ಇದೆ. ಆದರೆ ಬಾಡಿಗೆ ಮನೆಗಳಿಗೆ ಮಾಡಿರ್ತಕ್ಕಂಥದ್ದು. ಬಾಡಿಗೆ ಮನೆಗೆ ಮಾಡಿದಾಗೂ ಸಹಿತ ನಾವು ವಾಸ್ತುಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ನಮಗೆ. ನೋಡಿ, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ನಾವು ಈ ಕಡೆ ಬರ್ತಾ ಇದ್ದೀವಲ್ವಾ, ಇದು ದಕ್ಷಿಣ ಆಗ್ನೇಯ. ನಾವು ಹೇಗೇನು ಎಂಟ್ರಿ ಬರ್ತಾ ಇದ್ದೀವಿ, ಇದು ದಕ್ಷಿಣ ಆಗ್ನೇಯ. ನಾವು ಇಲ್ಲಿಂದ ಒಳಗಡೆ ಬರ್ತಾ ಇದ್ದಂಗೂ ಮುಂದೆ ಹಂಗೆ ಹೋಗಿ ಅಲ್ಲಿ ಒಳಗೆ ಹೋಗಿ, ಈಗ ಒಳಗೆ ಹೋಗಿ, ನೀವು ಒಳಗೆ ಹೋಗಿ. ಈ ಬಾಗಿಲೇನಿದೆ ಇದು ಪೂರ್ವ ಈಶಾನ್ಯದ ಬಾಗಿಲು. ಪೂರ್ವ ಈಶಾನ್ಯದ ಬಾಗಿಲು. ಅದೇ ರೀತಿ ಒಂದು ಹಾಲ್ ಬರ್ತಾ ಇದೆ. ಫಸ್ಟಿಗೆ ನಿಮಗೆ ಇಲ್ಲಿ ಒಂದು ಟೆಕ್ನಿಕಾಗಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದ್ಸಲ ಕ್ಯಾಮ್ರಾ ಆ ಕಡೆ ತೋರಿಸಿ. ನೋಡಿ, ಆ ಭಾಗದಲ್ಲಿ ಏನಿದೆ ಅಲ್ವಾ, ಇದೊಂದು ಪ್ಯಾಸೇಜು. ಈ ರೀತಿಯಾಗಿ ಪ್ಯಾಸೇಜ್ ಕೊಟ್ಟಾಗ ಒಂದು ಮನೆ ಕನೆಕ್ಟ್ ಆಗಿಲ್ಲ. ಬನ್ನಿ ಈ ಕಡೆ. ಸೊ ಆ ರೀತಿಯಾಗಿ ಕನೆಕ್ಟ್ ಆಗದೇ ಇದ್ದಾಗ ಅದೊಂದು ವಾಸ್ತು ದೋಷವನ್ನು ಅವಾಯ್ಡ್ ಮಾಡುತ್ತೆ. ಸೊ ಒಂದು ಗ್ಯಾಪ್ ಕ್ರಿಯೇಟ್ ಆಯಿತು. ಸೊ ನಿಮ್ಗಾಗಿನೇ ಒಂದು ಜಾಗ ಇದೆ, ಮತ್ತು ಇಲ್ಲೊಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ, ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ, ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಈ ವಿಂಡೋ ಮೇಲೆ ಒಂದು ವೆಂಟಿಲೇಟರ್ ಕೊಟ್ಟರು ಕೂಡ ತುಂಬ ಉತ್ತಮ ಅಂತ ಹೇಳ್ತೀನಿ. ಈ ಒಂದು ಜಾಗದಲ್ಲಿ ಒಂದು ಹಾಲ್ ಬರ್ತಾ ಇದೆ. ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರುತ್ತೆ. ಸೊ ಈ ಒಂದು ಭಾಗಕ್ಕೆ ಅಥವಾ ಈ ಮನೆಗೆ ಇದು ಅಗ್ನಿ ಮೂಲೆ. ಇಲ್ಲಿ ಗ್ಯಾಸನ್ನು ಇಟ್ಕೋಬೋದು, ಇಲ್ಲಿ ಸಿಂಕನ್ನು ಇಟ್ಕೋಬೋದು. ಅದೇ ರೀತಿ ಒಂದು ವಿಂಡೋವನ್ನು ಕೊಟ್ಟಿದ್ದಾರೆ. ಒಂದು ಎಕ್ಸಾಸ್ಟ್ ಫ್ಯಾನನ್ನು ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಅದಕ್ಕೆ ಆ ಓನರ್ಗೆ ಏನು ತಿಳಿಸ್ತಾ ಇದೀವಿ ಅಂತಂದರೆ, ಸಣ್ಣ ಪುಟ್ಟದಷ್ಟೇ ನಾವು ತಿಳಿಸ್ತಾ ಇದ್ದೀವಿ, ಬಾಕಿ ಎಲ್ಲ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ನೀವು ಬಾಡಿಗೆ ಮನೆ ಮಾಡಿದಾಗ ನಿಮಗೂ ಕೂಡ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಬಾಡಿಗೆದಾರರು ಸಹ ಸಂತೋಷವಾಗಿರಬೇಕು. ನೋಡಿ, ಇಲ್ಲಿ ಹಾಲು, ಇಲ್ಲಿ ಪಕ್ಕದಲ್ಲಿನ ಟಾಯ್ಲೆಟು. ಯಾವುದೇ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿಲ್ಲ, ಇದು ಕಾಮನ್ ಟಾಯ್ಲೆಟು. ಬನ್ನಿ ತೋರಿಸಿ. ಇದಿಷ್ಟು ಟಾಯ್ಲೆಟು. ಈ ಟಾಯ್ಲೆಟ್ಗೆ ನೋಡಿ ಇಲ್ಲೊಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ. ವೆಂಟಿಲೇಟರ್ ಜೊತೆಗೆ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಕೊಡಬೇಕು. ಈ ಭಾಗದಿಂದ ಇದೊಂದು ಬಾಗಿಲು ಬರ್ತಾ ಇದೆ. ಬಾಗಿಲಿಂದ ಹೊರಗಡೆ ಬಂದರೆ ನೋಡಿ, ಇದು ಕಾಮನ್ನು. ಸೊ ಇಲ್ಲಿಂದ ನೋಡಿ, ಈ ಬಾಗಿಲಿಗೆ ಕೊಟ್ಟಾಗ ಇದೇನು ದೋಷ ಇಲ್ಲ. ಬಾತ್ರೂಮ್ಗಳಿಗೆ ಈ ಬಾಗಿಲು ದೋಷ ಅಂತ ಕೆಲವೊಬ್ರು ಹೇಳ್ತಾರೆ. ಇದು ನೀಚ ಸ್ಥಾನ ಅಂತ. ನೋಡಿ, ಬಾತ್ರೂಮಿಗೆ ಉಚ್ಚ ಸ್ಥಾನದ ಬಾಗಿಲಿನ ಅವಶ್ಯಕತೆನೇ ಇಲ್ಲ. ನೀವು ಬಾತ್ರೂಮಿಗೆ ಯಾಕೆ ಹೋಗ್ತೀರಾ? ನಿಮ್ಮ ದೇಹದಲ್ಲಿರೋ ಕಲ್ಮಶಗಳನ್ನ ಹೊರಗೆ ಹಾಕೋದಕ್ಕೆ. ಹಂಗಿದ್ದಾಗ ನೀವು ಯಾಕೆ ಈ ಒಂದು ಉಚ್ಚ ಸ್ಥಾನದ ಬಾಗಿಲಲ್ಲಿ ಬೇಕು ನಿಮಗೆ? ಅಲ್ಲೇನು ವಾಸ ಮಾಡ್ತಾ ಇದ್ದೀರಾ? ಅಲ್ಲಿರೋದೇ 10 ನಿಮಿಷ 5 ನಿಮಿಷ. ಅಲ್ಲಿ ಹೋಗುವಂಥದ್ದು ನಾವು ವಿಸರ್ಜನೆಗೆ. ಹಾಗಾಗಿ ಅಲ್ಲಿ ಯಾವುದೇ ಉಚ್ಚ ಸ್ಥಾನದ ಬಾಗಿಲಿನ ಅವಶ್ಯಕತೆ ಇರೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬಾತ್ರೂಮಿನ ಡೋರ್ ಯಾರು ಚೇಂಜ್ ಮಾಡೋಕ್ಕೆ ಹೇಳಿದ್ರೆ ಇನ್ನೊಮ್ಮೆ ಯೋಚನೆ ಮಾಡಿ, ಅನಾವಶ್ಯಕ ಅಂತ ನಾನು ಹೇಳ್ತೀನಿ. ಇದು ಉಚ್ಚ ಸ್ಥಾನದ ಬಾಗಿಲು. ನೋಡಿ, ಪೂರ್ವ ಈಶಾನ್ಯ ಬಾಗಿಲಿದೆ. ಇದು ಬೆಡ್ರೂಮು, ಇದು ನೈಋತ್ಯದ ಬೆಡ್ರೂಮು. ಇದರಲ್ಲಿ ಪಶ್ಚಿಮದಲ್ಲಿ ಲಾಫ್ಟ್ ಹಾಕಿದ್ದಾರೆ. ಈ ಪಶ್ಚಿಮದಲ್ಲಿ ಹಾಕಿರುವಂತಹ ಲಾಫ್ಟ್ ಏನಿದೆ, ಇದ್ರ ಮೇಲೆ ನೀವು ಸಾಮಗ್ರಿಗಳನ್ನ ಇಟ್ಕೋಬಹುದು, ಇದ್ರ ಕೆಳಗಡೆ ಬೀರು ಇಟ್ಕೋಬಹುದು, ಯಾವ ರೀತಿಯಾಗಿ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಆದರೆ ಈ ಭಾಗದಲ್ಲಿ ಅಂದರೆ ಇದು ಪೂರ್ವ ಬರುತ್ತೆ, ಇದು ಉತ್ತರ ಬರುತ್ತೆ. ಈ ಕಡೆ ಬನ್ನಿ, ಈ ಕಡೆಯಿಂದ ತೋರಿಸಿ. ಈ ಭಾಗದಲ್ಲಿ ಯಾವುದೇ ಲಾಫ್ಟ್ಗಳು ಮಾಡಬಾರ್ದು. ಸೊ ಅದು ಕೂಡ ಓಕೆ ಆಗಿದೆ. ನೋಡಿ, ನಾವು ಪ್ಲಾನಿಂಗ್ ಕೊಟ್ಟಾಗ ಯಾವ ರೀತಿಯಾಗಿ ಕೊಡ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಪ್ರಾಕ್ಟಿಕಲ್ ಆಗಿ ತೋರಿಸೋಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೆ ಸಹಾಯಕ ಆಗುತ್ತೆ. ನೋಡಿ, ಇಲ್ಲೂ ಕೂಡ ನೋಡಿ, ಈ ಭಾಗ ದಕ್ಷಿಣ ಬರುತ್ತೆ, ಅಲ್ಲಿ ಲಾಫ್ಟ್ ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಲಾಫ್ಟ್ ಕೊಟ್ಟಾಗ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಆಯಿತಾ? ಈ ಅಪಾರ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ಮನೆಗಳನ್ನ ಅಂದರೆ ಬಾಡಿಗೆ ಮನೆಗಳ ಸಮುಚ್ಚಯ ಅಂತ ಕರಿಬೋದು. ಚಿಕ್ಕ ಚಿಕ್ಕ ಬಾಡಿಗೆ ಮನೆಗಳು, 1 ಬೆಡ್ರೂಮ್ ಮನೆಗಳು, 2 ಬೆಡ್ರೂಮ್ ಮನೆಗಳನ್ನ ನಾವು ಒಂದು
ಅಪಾರ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ಬಾಡಿಗೆ ಮನೆಗೋಸ್ಕರನೇ ಮಾಡ್ತಿರ್ಬೇಕಾದ್ರೆ ನೋಡಿ, ಈ ಕಾರ್ನರ್ ನೋಡಿ, ಈ ಕಾರ್ನರು. ನೆಕ್ಸ್ಟ್ ಬನ್ನಿ ಇನ್ನೊಂದು ಕಾರ್ನರ್ ತೋರಿಸ್ತೀನಿ. ಈ ಕಾರ್ನರ್ ಬಂತ. ಸೊ 2 ಮೂಲೆ ನೋಡ್ತಾ ಇದ್ದೀರಾ, ಇದು ಅಗ್ನಿ ಮೂಲೆ, ಇದು ಈಶಾನ್ಯ ಮೂಲೆ. ಆಮೇಲೆ ಬನ್ನಿ ಇಲ್ಲಿ ತೋರಿಸ್ತೀನಿ, ಇದು ನೈಋತ್ಯ ಮೂಲೆ. ಈ ಮೂಲೆ ನೈಋತ್ಯ ಮೂಲೆ ಕರೆಕ್ಟಾಗಿ ನೋಡಿ, ಅದೇ ಗೋಡೆ ಎಲ್ಲೂ ಮಿಸ್ ಆಗಿಲ್ಲ. ಇದೇ ಗೋಡೆ ಇಲ್ಲಿ ಬರ್ತಾ ಇದೆ, ಇದು ವಾಯು ಮೂಲೆ. ಸೊ 4 ಕಾರ್ನರ್ಗಳು ಕನೆಕ್ಟ್ ಆಗ್ತಾ ಇದೆ. ಅಂದರೆ 4 ಕಾರ್ನರ್ಗಳು ಇಲ್ಲಿ ಪೂರ್ತಿಯಾಗಿ ಅಂದರೆ ಸ್ಕ್ವೇರ್ ಆಗಿ ಬರ್ತಾ ಇದೆ. ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅನ್ನೋ ಕಾನ್ಸೆಪ್ಟ್ ಏನು ಹೇಳ್ತೀವಿ, ನೀವು ಮನೆಯಿಂದ ಒಳಗೆ ಬಂದ ತಕ್ಷಣ ನಿಮ್ಗೆ 4 ಮೂಲೆಗಳು ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ಮಾಡಿದಾಗ ಅಟ್ಲೀಸ್ಟ್ ಇಲ್ಲಿ ಬರ್ತಕ್ಕಂಥ ಬಾಡಿಗೆದಾರರ ಜೀವನ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ಬೋದು. ಈ ವಿಚಾರದಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಬಾಡಿಗೆ ಮನೆ ಈ ಥರ ಇದ್ದಿದ್ದು ಯಾವಾಗಾದ್ರೂ ಸಿಕ್ಕಿದೆಯಾ ನಿಮಗೆ? ನೋಡಿ, ಬಹಳ ಅಪರೂಪ ಇಂಥ ಮನೆಗಳನ್ನ ಕಟ್ಟುವಂಥದ್ದು ಮತ್ತು ಆ ಥರ ಬಾಡಿಗೆದಾರರಿಗೆ ಮನೆಗಳು ಸಿಗುವಂಥದ್ದು. ಸೊ ಈ ಮನೆ ಭಾಳ ನನಗೆ ಇಷ್ಟ ಆಗಿರೋ ಕಾರಣಕ್ಕೆ ನಿಮಗೆ ತೋರ್ಸೋಕ್ಕೆ ಈ ವಿಡಿಯೋನ ಮಾಡಿರುವಂಥದ್ದು. ಇದು ತುಂಬ ಮುಖ್ಯ ವಿಚಾರ. ನೀವು ಬಾಡಿಗೆ ಮನೆ ಅಂದಾಕ್ಷಣ ಯಾರು ಅಟ್ಯಾಚ್ ಕೇಳ್ತಾರೆ ಅನ್ನುವಂಥ ಇದರಲ್ಲಿ ಅಟ್ಯಾಚ್ ಮಾಡೋಣ ಅಂತೀರಾ. ಬಾತ್ರೂಮ್ಗಳು ಅಟ್ಯಾಚ್ ಆದರೆ ಫ್ಯಾಮಿಲಿಗಳು ಡಿಟ್ಯಾಚ್ ಆಗ್ತವೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಬಾತ್ರೂಮು. ಬನ್ನಿ ಸರ್, ಇಲ್ಲಿ ಬನ್ನಿ. ಇದು ಬಾತ್ರೂಮ್. ಈ ಬಾತ್ರೂಮ್ನಲ್ಲಿ ಇದು ಒಂದು ಕಾಮನ್ ಬಾತ್ರೂಮ್, ಯಾರು ಬೇಕಾದ್ರೆ ಉಪಯೋಗಿಸ್ಬೋದು. ಅದು ಬೆಡ್ರೂಮ್ನವರಾಗಲಿ ಯಾರೋ ಗೆಸ್ಟರಾಗಲಿ. ಸೊ ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಬಾತ್ರೂಮ್ ಅನ್ನ ವಾಯುಮೂಲೆಯಲ್ಲಿ ಕೊಟ್ಟಾಗ ಕಮೋಡ್ ಅನ್ನು ಈ ಭಾಗದಲ್ಲಿ ಬರಬೇಕು. ಈ ಭಾಗದಲ್ಲಿ ಈ ರೀತಿಯಾಗಿ ಕೂತ್ಕೊಳ್ಳೋ ತರ ಇಲ್ಲಿ ಕಮೋಡ್ ಅನ್ನ ಮಾಡ್ಕೊಂಡು, ನಿಮಗೆ ಸಿಂಕ್ ಬೇಕಂದ್ರೆ ಈ ಮೂಲೆಯಲ್ಲಿ ಮಾಡ್ಕೊಳ್ಳಿ ಅಥವಾ ಈ ಮೂಲೆಯಲ್ಲಿ ಮಾಡ್ಕೊಳ್ಳಿ. ಈ ಸ್ನಾನದ ವಿಚಾರ ಬಂದಾಗ ಆ ಪೈಪ್ ಲೈನ್ಗಳು ಏನೇನು ಬರುತ್ತಲ್ವ, ನಲ್ಲಿ ಅದೆಲ್ಲ ಈ ಒಂದು ಗೋಡೆಗೆ ಕೊಡ್ಬೋದು. ಅದು ತುಂಬಾ ಮುಖ್ಯ. ಅದಾದ್ಮೇಲೆ ಇದು ಬೆಡ್ರೂಮ್. ನೋಡಿ, ಬೆಡ್ರೂಮ್ಗೆ ಒಂದು ಬಾಗಿಲು ಬಂದಿದೆ. ಈ ಬೆಡ್ರೂಮಿನ ಬಾಗಿಲು ಸಹಿತ ಇದು ಉತ್ತರ ಈಶಾನ್ಯದಲ್ಲಿದೆ. ಉತ್ತರ ಈಶಾನ್ಯದ ಬಾಗಿಲು. ನೀವು ಒಳಗಡೆ ಬನ್ನಿ. ಒಳಗಡೆ ಬಂದ್ರೆ ಈ ವಿಂಡೋ ನೋಡಿ, ಈ ರೂಮಿನಲ್ಲಿ ಇದು ನೈಋತ್ಯ ಭಾಗ. ನೈಋತ್ಯದಲ್ಲಿ ಇದು ಪಶ್ಚಿಮಕ್ಕೆ ಒಂದು ಲಾಫ್ಟ್ ಅನ್ನು ಕೊಟ್ಟಿರೋದು. ಈ ಲಾಫ್ಟ್ ಅನ್ನು ಪಶ್ಚಿಮಕ್ಕೆ ಕೊಡಬಹುದು. ಇದ್ರ ಮೇಲೆ ಎಷ್ಟೋ ಸಾಮಗ್ರಿಗಳನ್ನು ಇಟ್ಕೋಬಹುದು. ಇದ್ರ ಕೆಳಗಡೆ ಕಬೋರ್ಡ್ ಸಹ ಕೊಡಬಹುದು. ಆದ್ರೆ ಇಲ್ಲೊಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ, ಈ ಒಂದು ವಿಂಡೋ ಏನಿದೆ, ಈ ವಿಂಡೋ ಮಧ್ಯದಲ್ಲಿ ಕೂರಿಸಬಾರ್ದು. ಇದೊಂದ್ರ ಬಗ್ಗೆ ಗಮನ ಕೊಡಿ. ಈ ವಿಂಡೋನ ಈ ಬಾಗಿಲು ನೇರವಾಗಿ ಕೂರಿಸ್ಬೇಕು. ಈ ಬಾಗಿಲು ನೇರಕ್ಕೆ ಇಲ್ಲಿ ವಿಂಡೋ ಬರಬೇಕು. ಅದೇ ರೀತಿಯಲ್ಲಿ ನಿಮ್ಮ ಬೆಡ್ ಏನಿದೆ ಅದು ದಕ್ಷಿಣಕ್ಕೆ ತಲೆ ಆದ್ರೆ ಸರ್ವೋತ್ತಮ. ಅಕಸ್ಮಾತ್ ನಮ್ಗೆ ಅನುಕೂಲ ಇಲ್ಲ, ದಕ್ಷಿಣಕ್ಕೆ ತಲೆ ಹಾಕಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಪೂರ್ವಕ್ಕೆ ಸೆಕೆಂಡ್ ಆಪ್ಷನ್ ಆಗಿ ತಲೆ ಹಾಕೋಬಹುದು. ಉತ್ತರ ಪಶ್ಚಿಮವಾಗಿ ಯಾವುದೇ ರೀತಿಯಾಗಿ ನಿಮ್ಮ ಬೆಡ್ ಅಂದ್ರೆ ನೀವು ತಲೆ ಹಾಕಿ ಮಲಗೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ವಿಂಡೋ ಏನಿದೆ, ವಿಂಡೋ ಸೈಜ್ ಕರೆಕ್ಟ್ ಆಗಿದೆ, ಆದ್ರೆ ಇದನ್ನ ಶಿಫ್ಟ್ ಮಾಡಬೇಕು. ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ತೋರಿಸಿ. ಇಲ್ಲಿಂದ ಪ್ರಾರಂಭ ಆಗ್ಬೇಕು, ವಿಂಡೋ ಇಲ್ಲಿಗೆ ಬರಬೇಕು. ಅದೇ ರೀತಿ ಈ ಕಡೆ ಬನ್ನಿ. ಇಲ್ಲೇನು ಇದು ಬಾಗಿಲಿದೆಯೋ, ಈ ಬಾಗಿಲು ನೇರಕ್ಕೆ ಅಲ್ಲೊಂದು ವಿಂಡೋ ಬಂದ್ರು ಸಹಿತ ಈ ಕಡೆ ಬನ್ನಿ. ಈ ಬಾಗಿಲು ನೇರಕ್ಕೆ ಅಲ್ಲಿ ವಿಂಡೋ ಬಂದ್ರು ಕೂಡ, ಇಲ್ಲಿ ವಿಂಡೋ ಬಂದ್ರೆ ಅದು ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲ ಅಂದ್ರೆ ಇಲ್ಲಿ ಅರ್ಧಕ್ಕೆ ಗೋಡೆ ಬಂತು, ಇದು ಈ ಬಾಗಿಲಿಗೆ ಕುತ್ತಾಗಿ ಪರಿಣಮಿಸುತ್ತೆ. ಸೊ ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ನೋಡಿ, ಇದು 3rd ಫ್ಲೋರ್ ಅಲ್ಲಿ ಇದೀವಿ ನಾವೀಗ. 3ನೇ ಫ್ಲೋರ್ ಅಲ್ಲಿ ಇಲ್ಲಿ ನೋಡಿ ಪ್ಯಾಸೇಜ್ ನೋಡಿ, ಈ ರೀತಿಯಾಗಿ ಪ್ಯಾಸೇಜ್ ಇರಬೇಕು. ಅವಾಗ ನೋಡಿ, ಇಲ್ಲೊಂದು ಮನೆ ಇದೆ, ಬಟ್ ಈ ಮನೆಗೆ ಹೋಗಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ಪಶ್ಚಿಮ ವಾಯುದಲ್ಲಿ ಬಾಗಿಲು ಇಟ್ಕೊಂಡಿದೀವಿ. ಅದೇ ರೀತಿ ಈ ಮನೆಗೆ ಹೋಗೋದಕ್ಕೆ ಪೂರ್ವ ಈಶಾನ್ಯದ ಬಾಗಿಲು, ಇದು ಪೂರ್ವ ಈಶಾನ್ಯ ಬಾಗಿಲು. ಸೊ ಇಲ್ಲೊಂದು ನಾವು ಬಾಗಿಲು ಕೂರಿಸಿಲ್ಲ ಇನ್ನೂ. ಹಿಂಗ್ ಬನ್ನಿ, ಕ್ರಾಸ್ ಬನ್ನಿ, ಇಲ್ಲಿ ಕ್ರಾಸ್. ಈ ಬಾಗಿಲು ಕೂರಿಸಿದಾಗ ಇದು ಈಶಾನ್ಯ ಮೂಲೆ ಆಯ್ತು. ಸೊ ಇಲ್ಲಿ ಬಾಗಿಲು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ, ಮೇನ್ ಡೋರ್ಗೆ ರೂಲ್ಸ್ ಇದೆ. ಒಳಗಡೆ ಇರ್ತಕ್ಕಂಥ ಬೆಡ್ರೂಮ್ ಡೋರ್ಗಳಿಗೆ ನೀವು 6 ಇಂಚ್ ಆಫ್ಸೆಟ್ ಕೊಡದಿದ್ರು ನಡೆಯುತ್ತೆ. ಆದ್ರೆ ಈ ತರದ ಮನೆಗಳಿಗೆ ನೀವು ಇಲ್ಲಿ ಆಫ್ಸೆಟ್ ಕೊಡ್ಬೇಕಾಗತ್ತೆ. ಕನಿಷ್ಠ ಪಕ್ಷ ಒಂದು ನೋಡಿ, ಒಂದು ಇಟ್ಕೆ ಇಷ್ಟು ಆಫ್ಸೆಟ್ ಅನ್ನು ಕೊಟ್ಟು ಇಲ್ಲಿ ನೀವು ಬಾಗಿಲನ್ನು ಕೂರಿಸ್ಬೇಕು. ಅವಾಗ ಈ ಮೂಲೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ಮೂಲೆ ತುಂಬಾ ಇಂಪಾರ್ಟೆಂಟ್. ಇಲ್ಲ ಆದ್ರೆ ಇಮಿಡಿಯೇಟ್ ಆಗಿ ನಾವು ಇದನ್ನ ಕೊಟ್ಟಾಗ ಇಲ್ಲಿ ಮೂಲೆ ಬರೋದಿಲ್ಲ. ಸೊ ಅದು ಒಂದು ರೀಸನ್. ಅದಕ್ಕೆ ನಾವು ಇಲ್ಲಿ ಮೂಲೆ ಕ್ರಿಯೇಟ್ ಆಗಲಿ ಅಂತ ಹೇಳಿ ಇಲ್ಲಿ 9 ಇಂಚು 6 ಇಂಚು ಅಷ್ಟರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಫಿಕ್ಸ್ ಮಾಡ್ಕೊಂಡು ಆ ರೀತಿಯಾಗಿ ಇಟ್ಟು ಅಲ್ಲಿಂದ ನೀವು ಬಾಗಿಲನ್ನ ಕೂರಿಸಿದಾಗ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಆ ಬಾಗಿಲು ಬಂದು ಈ ಗೋಡೆ ಟಚ್ ಆಗ್ಬೇಕು. ಆ ರೀತಿಯಾಗಿ ಇದನ್ನ ಮಾಡ್ಕೊಳ್ಳಿ.
ಬಾಡಿಗೆ ಮನೆಯಲ್ಲೂ ಈ ರೀತಿಯಾಗಿ ಮಾಡಕ್ ಬರುತ್ತೆ, ಸಾಧ್ಯ ಇದೆ. ಸಾಧ್ಯ ಮಾಡ್ಕೊಂಡ್ರೆ ಪ್ರಯತ್ನ ಪಟ್ರೆ ಯಾವ್ದು ಬೇಕಾದ್ರೆ ಮಾಡ್ಬೋದು. ಬಾಡಿಗೆಗೆ ಬಂದವರು ಸಹಿತ ಚೆನ್ನಾಗಿರ್ತಾರೆ, ಮತ್ತೆ ಅವ್ರು ಬಂದು ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಹತ್ರ ಅವ್ರ ಹತ್ರ ನೀವು ಬಾಡಿಗೆ ತಗೋತಾ ಇರ್ತೀರಾ, ಬಾಡಿಗೆ ಕೊಟ್ಟರು ಸಹಿತ ಅವ್ರು ಚೆನ್ನಾಗಿರ್ಬೇಕು. ಆ ಮನೆಗಳಲ್ಲಿ ಬಂದಾಗ ಅವರು ಚೆನ್ನಾಗಿದ್ದಾಗ ಅವ್ರು ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಈ ವಿಚಾರವನ್ನು ಗಮನಿಸ್ಕೊಳ್ಳಿ. ಬಾಡಿಗೆ ಮನೆ ಕಟ್ತಕ್ಕಂಥ ಓನರ್ಗಳಿಗೆ ಇದೊಂದು ಕಿವಿ ಮಾತು ಅಂತ ಅನ್ಕೊಳ್ಳಿ, ಸಂದೇಶ ಅಂತ ಅನ್ಕೊಳ್ಳಿ. ಬಾಡಿಗೆ ಮನೆನೂ ಸಹಿತ ವಾಸ್ತು ಮಾಡೋದಕ್ಕೆ ಬರುತ್ತೆ. ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ. ನಮ್ಮ ಇಚ್ಛಾಶಕ್ತಿ ಇರಬೇಕು. ಖರ್ಚು ಮಾಡ್ತಾ ಇರ್ತೀವಿ, ಹಣ ಖರ್ಚು ಮಾಡ್ತಾ ಇದೀವಿ, ಪ್ರತಿಯೊಂದು ಪರ್ಚೇಸ್ ಮಾಡ್ತಾ ಇದೀವಿ, ಇದನ್ನ ತರ್ತಾ ಇದೀವಿ, ವುಡ್ ತರ್ತಾ ಇದೀವಿ, ಕಲ್ ತರ್ತಾ ಇದೀವಿ, ಪ್ರತಿಯೊಂದು ಕೆಲಸ ಮಾಡ್ತಾ ಇದೀವಿ, ಅಷ್ಟು ಖರ್ಚು ಮಾಡ್ತಾ ಇದೀವಿ. ಆದ್ರೆ ಒಂದೇ ಒಂದು ವಾಸ್ತು ವಿಚಾರನೂ ಗಮನ ಕೊಡ್ಬೋದಲ್ವಾ? ಅಲ್ಲಿ ಬಂದವರೆಲ್ಲ ಚೆನ್ನಾಗಿರೋದ್ರ ಜೊತೆಗೆ ಅವರ ಬ್ಲೆಸ್ಸಿಂಗ್ ಕೂಡ ನಿಮಗ್ ಸಿಗುತ್ತೆ. ಅದರಿಂದ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರಾ, ನಿಮ್ಮ ರಿಟೈರ್ಮೆಂಟ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗ ವಾಸ್ತು ಮೇಲೆ ಇರಲಿ. ನಿಮ್ಮೆಲ್ಲ ಪ್ರೀತಿಗೆ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಲೈವ್ ವಿಡಿಯೋಗಳು ಮತ್ತೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸಾಕಷ್ಟು ವಿಡಿಯೋ ತಗೊಂಡ್ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.